ತಾನ ಅವ ಹೇಳಿರುವಂತಹ ಮಂತ್ರವನ್ನು ನಿಮ್ಮ ಶರೀರದ ಪ್ರತಿಯೊಂದು ಅಂಗಗಳಲ್ಲಿ ನೀವು ತುಂಬಿಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಮ ಸರ್ವಾಂಗವೆಲ್ಲವೂ ಲಿಂಗವಾಗುತ್ತದೆ. ಅದನ್ನ ಜೇಡರ ದಾಸಿಮಯ್ಯನವರು ಹೇಳೋದು. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ಹೆಂಗ ನುಂಗ್ತದ ಅಲ್ಲ, ಗುರು ಚರಣದ ಮೇಲೆ ನೀವು ಯಪ್ಪ ನೀನ ನೋಡ್ಬಿಡಪ್ಪ, ನನ್ನ ಕಾಯ್ದು ಬಿಡು ಬಸವಣ್ಣ, ನೀನ ನನ್ನ ಕೈ ಹಿಡಿ ಅಂತ ತಿಳ್ಕೊಂಡು ಎಲ್ಲರೂ ಅಲ್ಲಿಗೆನ ಬಂದ್ರು. ಯಾಕೆ ಬಂದ್ರು ಅಂದ್ರೆ ಬಸವಣ್ಣ ಗೊತ್ತದ, ಬಸವಣ್ಣ ಕೈ ಬಿಡಂಗಿಲ್ಲ ಅನ್ನೋದು ಗೊತ್ತದ. ನಿಮ್ಮ ಜೀವನದೊಳಗೆ ನೀವು ಎಷ್ಟೇ ಚಿಂತೆ ಒಳಗಿರ್ರಿ, ಎಷ್ಟೇ ನಷ್ಟವನ್ನು ಅನುಭವಿಸ್ರಿ, ನಮ್ಮ ಜೊತೆಗೆ ಯಾರೂ ಇಲ್ರಿ ಅಪ್ಪ ಅವ್ರು ಅನ್ನುವಂಥ ಯಾರ್ಯಾರು ಜನಗಳಿದ್ರಲ್ಲ, ಹಿಂಗ ಕಲ್ಯಾಣದ ಕಡೆಗೆ ಮುಖ ಮಾಡಿಬಿಟ್ರು ಅಂದ್ರೆ ಅಲ್ಲೊಂದು ಮಂಗಳ ಮೂರ್ತಿ ಬಸವಣ್ಣ ಇದ್ದೇ ಇರ್ತಿದ್ರು. ಕೈ ಮಾಡಿ ಕರಿತಿದ್ರು, ಬಾ ನಾನು ನಿನ್ನ ಜೊತೆಗೆ ಅದೀನಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಇದೇ ಒಬ್ಬ ಮಹಾತ್ಮನ ಲಕ್ಷಣ. ಈ ಕಾರಣಕ್ಕಾಗಿನೇ ಚೌಡದಾನಪುರದಿಂದ, ಮೊದಲಿಗೆ ಶಿವಪುರ ಅದ್ರ ಹೆಸರು, ಇವರಲ್ಲಿ ಜನಶಾರ ಅಂತ ತಿಳ್ಕೊಂಡು ಚೌಡಯ್ಯನವ್ರ ಹೆಸರು ಚೌಡೇಶ, ಚೌಡಯ್ಯನವರು, ಚೌಡದಾನಪುರ. ಯಾಕಂದ್ರೆ ನಾವು ದತ್ತಿ ಕೊಟ್ಟಿದ್ರಲ್ಲ, ಆಸ್ತಿಯನ್ನೆಲ್ಲ ದಾನ ಮಾಡಿಬಿಟ್ರಲ್ಲ, ಚೌಡಯ್ಯ ದಾನ ಮಾಡಿನ ಚೌಡದಾನಪುರ. ಅಲ್ಲಿಂದ ಕಲ್ಯಾಣಕ್ಕೆ ಹೋಗ್ಯಾರ. ಚಂದ ವಚನಗಳನ್ನು ಬರೆದಾರ. 275ಕ್ಕೂ ಹೆಚ್ಚು ವಚನಗಳದಾವ. ಈ ಬದ್ನೆಕಾಯಿ, ಉಳ್ಳಾಗಡ್ಡೆ ಇವನ್ನ ಹೇಳ್ತಾರ್ರಿ ಅವ್ರು ಒಂದೊಂದು ವಚನದೊಳಗೆಲ್ಲ. ನೋಡ್ಬೇಕ್ರಿ ನೀವು, ಭಾಳ ಚಂದ ವಚನಗಳು. ನೀವು ಬದ್ನೆಕಾಯಿ ಉಳ್ಳಾಗಡ್ಡೆ ಅಂತ ತಿಳ್ಕೊಳ್ಬಾರ್ದ್ರಿ, ಅಲ್ಲಿವ್ರು ದೇವ್ರನ್ನ ಕಾಣ್ರಿ ಅಂತಾರ್ರಿ ಅವರು. ನೀವು ಪ್ರತಿಯೊಬ್ಬ ಕಾಣುವಂತಹ ವ್ಯಕ್ತಿಯಲ್ಲಿನೂ ಕೂಡ ನೀವು ದೈವತ್ವದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಂಗೆ ಅಲ್ಲಿ ಬಂದರು, ಇಂಥದನ್ನೆಲ್ಲ ಹೇಳಿದ್ರು, ದೈವತ್ವದ ಲಕ್ಷಣದ ಬಗ್ಗೆ ಹೇಳಿದರು. ನಿನ್ನನ್ನು ನೀನು ಅರ್ಥ ಮಾಡ್ಕೊ ಅಂತ ತಿಳ್ಕೊಂಡು ಹೇಳಿದರು. ನಿನ್ನನ್ನು ನೀನು ಅರ್ಥ ಮಾಡ್ಕೊಂಡು ಅಂದ್ರೆ ನೀನೇ ಬೆಳಕಾಗ್ತಿ ಅಂತ ತಿಳ್ಕೊಂಡು ಹೇಳಿದರು. ಆ ಬೆಳಕನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಬಸವಣ್ಣ ಹತ್ರ ಎಲ್ಲರೂ ಬಂದ್ರಿ. ಅಲ್ಲಿ ಬಸವಣ್ಣ ಹತ್ರ ಕೇಳಬೇಕಂದ್ರೆ ಎಲ್ಲರನ್ನು ಅಪ್ಕೊಳ್ತಾ ಇದ್ರು. ಇವನಾರವ ಅಲ್ಲೇ ಇಲ್ಲ ಅವರು. ಇವ ನಮ್ಮವ ಅಂದರು. ನೀ ನಮ್ಮ ಮಣಿ ಮಗ ಅಂದರು ಅವರು. ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಏನು ಸಿದ್ಧಾಂತ ಇದೆಯಲ್ಲ, ಇಡೀ ಜಗತ್ತಿನ ಎಲ್ಲರೂ ಕೂಡ ನಮ್ಮವರು ಅನ್ನುವಂಥದ್ದು ಏನೈತಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಂಡಿದ್ದಕ್ಕಾಗಿಯೇ ಬಸವಣ್ಣ ದೊಡ್ಡವರಾದರು. ಅದಕ್ಕೆ ಲಂಡನ್ಯಾಗ ಹೋಗಿ ಕೂತ್ರಿ ಅವರು. ಎಲ್ಲಿ ಹೋದ್ರಿ? ಲಂಡನ್. 250 ವರ್ಷಗಳವರೆಗೆ ನಮ್ಮನ್ನು ಆಳಿರುವಂತಹ ಇಂಗ್ಲೆಂಡಿಗರು ಯಾರ ಮಾತನ್ನು ನಾವು ಕೇಳಂಗಿಲ್ಲ, ನಮ್ಮ ಇಡೀ ಜಗತ್ತು ನಮ್ಮ ಮಾತು ಕೇಳಬೇಕು ಅನ್ನುವಂಥ ಒಂದು ಭ್ರಮೆಯೊಳಗಿದ್ರಿ ಅವರು. ಯಾಕಂದ್ರೆ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟವ್ರು ನಾವು, ಎಲ್ಲ ದೇಶದವ್ರನ್ನ ಆಳಿಬಿಟ್ಟಿವಿ ನಾವು, ನಮ್ಮ ಮಾತು ನೀವು ಕೇಳಬೇಕು ಅನ್ನುವಂತಹ ಇಂಗ್ಲೆಂಡಿಗರ ನೆಲದಲ್ಲಿ ಇವತ್ತು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರುವಂತಹ ವಿಶ್ವಗುರು ಬಸವಣ್ಣನವರ ಮೂರ್ತಿ ಅಲ್ಲಿ ಅನಾವರಣ ಆಗ್ತದೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಸುಮ್ಮ ಒಪ್ಕೊಂಡ್ರೆ ಅಂದ್ರೆ ಅವರು ಬಸವಣ್ಣನವರನ್ನ ಇಲ್ಲ, ಅರ್ಥ ಮಾಡ್ಕೊಂಡ್ರು ಅವರು, ವಚನಗಳನ್ನು ಓದಿದ್ರು ಅವರು. ನಾವು 10 ರೂಪಾಯಿ ತೆಂಗಿನಕಾಯಿ 10 ಸರಿ ಹೊಡೆದು ನೋಡ್ತೀವಿ, 10 ರೂಪಾಯಿ ಕೊತ್ತಂಬರಿ ಸೂಡ್ದು ಕೊಡ್ತೀವಿ, 10 ರೂಪಾಯಿ ಕೊಡುವಾಗ ಆ ಕಡೆ ಒಳಸಾಡಿ ಈ ಕಡೆ ಒಳಸಾಡಿ, ಅದು ಹೆಂಗೈತಿ ಇದು ಹೆಂಗೈತಿ. ಆ ಮಾರವ್ರು ತಲೆ ಕೆಟ್ಟ, ಅವರು ಗುಳಿಗೆ ತಲೆನೋವಿನ ಗುಳಿಗೆನ ತೊಗೊಂಡು ಹೋಗ್ಬೇಕ್ರಿ ಅವರು. 10 ರೂಪಾಯಿ ಕೊತ್ತಂಬರಿ ಸೂಡು, 10 ಪ್ರಶ್ನೆ ಕೇಳ್ತಿರ್ತೀರಿ. ಬಸವಣ್ಣನವರ ಮೂರ್ತಿಯನ್ನು, ಅದು ಒಂದು ಸಂಸತ್ತಿನ ಎದುರಿಗೆ ಅವರು ಅದನ್ನು ಅಲ್ಲಿ ಸ್ಟ್ಯಾಚ್ಯೂವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಎಷ್ಟು ಖುಷಿ ಪಡ್ಬೇಡ್ರಿ ನಾವು. ಇಂಗ್ಲೆಂಡದಲ್ಲಿ ಧಾರ್ಮಿಕ ವ್ಯಕ್ತಿಗಳ ಮೂರ್ತಿ ಪ್ರತಿಷ್ಠಾಪನೆ ಆಗುವುದಿಲ್ಲ, ಬರೆದಿಟ್ಟುಕೊಡ್ರಿ, ಆಗುವುದಿಲ್ಲ. ಅಲ್ಲಿ ನೀವೇನಾದರೂ ಧಾರ್ಮಿಕ ವ್ಯಕ್ತಿಗಳಾಗಿ ನೀವು ವೀಸಾ ತಗೊಳಕ್ ಹೋದ್ರಿ ಅಂತಂದ್ರೆ ನಿಮ್ಗೆ ವೀಸಾನೇ ಸಿಗಂಗಿಲ್ಲ. ಮೊದಲನೇ ಮಾತು ನೋಡ್ರಿ, ನೀವು ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ. ನಾವೊಬ್ಬ ಧಾರ್ಮಿಕ ವ್ಯಕ್ತಿ ಇದೀನಿ, ಒಂದು ಮಠದ ಸ್ವಾಮಿಗಳಿದೀವಿ, ನಮ್ಗೆ ವೀಸಾ ಕೊಡ್ರಿ ಅಂತಂದ್ರೆ ನೀವು ಯಾಕೆ ಅಲ್ಲಿ ಬರ್ತೀರಿ ಅಂತಾರ ಇಂಗ್ಲೆಂಡ್. ಅಲ್ಲೇನೈತೆ ಕೆಲಸ ನಿಮ್ಮದು? ನೋಡಕ್ಕೆ ಬರ್ತೀರಿ ಅಂದ್ರೆ ಬರ್ರಿ, ನಿಮ್ಗೆ ವೀಸಾ ಕೊಡ್ತೀವಿ ನಾವು. ನೀವು ಧರ್ಮ ಪ್ರಸಾರ ಅದು ಹೆದರಿಕದ ಅವ್ರಿಗೆ ಕೊಡಂಗಿಲ್ಲ, ಅವ್ರು ವೀಸಾ ಕೊಡಂಗಿಲ್ಲ. ಅವರು ನಿಮ್ಮ ರಿಜೆಕ್ಟ್ ಮಾಡ್ತಾರೆ. ಅವರು ಬೇರೆ ಬೇರೆ ಕಾರಣಗಳನ್ನೇ ರಿಜೆಕ್ಟ್ ಮಾಡ್ತಾರೆ. ಆದರೆ ಬಸವಣ್ಣವ್ರ ಮೂರ್ತಿ ಅನಾವರಣ ಯಾಕಾಯಿತು? ನಾನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಯಿತು, ಇಬ್ಬರು ಧಾರ್ಮಿಕ ವ್ಯಕ್ತಿಗಳ ಮೂರ್ತಿ ಇರೋದ್ರು ಇಂಗ್ಲೆಂಡ್ದೊಳಗೆ. ಒಂದು ಬುದ್ಧಂದೊಂದು ಮೂರ್ತಿ ಅದರಲ್ಲಿ. ಇನ್ನೊಂದು 2ನೆಯ ಧಾರ್ಮಿಕ ವ್ಯಕ್ತಿ ಯಾರು ಅಂದರೆ ವಿಶ್ವಗುರು ಬಸವಣ್ಣ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡೋದು. ಬೇರೆ ಯಾರ್ದೂ ಇಲ್ಲ ಅಲ್ಲಿ, ನೀವು ಹೋಗಿ ನೋಡಿರ್ಬೇಕಾರೆ ಚಿಂತನೆ ಮಾಡ್ರನ್ನ. ಇಂತಹ ಬಸವಣ್ಣ ಎಲ್ಲರನ್ನ ಅಪಗೊಂಡ ನಿಮ್ನ ವರ್ಗಕ್ಕೆ ಸೇರಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನೂ ಕೂಡ ದೊಡ್ಡ ಶಕ್ತಿಯನ್ನು ಕಂಡು ಹಿಡಿದ. ಅದಕ್ಕೆ ಬಸವ ಅಲ್ಲಮ ಪ್ರಭುದೇವರು ಅತ್ಯಂತ ಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ಅಲ್ಲಮ ಪ್ರಭು ಇದನ್ನು ಹೇಳ್ತಾರಂದ್ರೆ ವಿಚಾರ ಮಾಡಿ, ಅವ್ರ ತೇಜ ಎಂಥದ್ದಿರಬೇಕು ಬಸವಣ್ಣನದು. ಅದಕ್ಕೆ ಅಂಬಿಗರ ಚೌಡಯ್ಯ ಅಲ್ಲಿ ಬಂದು ತನ್ನ ಸಾದಾ ಕಾಯಕವನ್ನು ಮಾಡಿಕೊಂಡು ಅಷ್ಟರೊಳಗನ ಖುಷಿ ರೀ ಅವ್ರಿಗೆ. ಈ ಕಡೆ ಜನರನ್ನು ತೊಗೊಂಡು ಆ ಕಡೆ ಬಿಡೋದು, ಆ ಕಡೆ ಜನರನ್ನು ತೊಗೊಂಡು ಬಂದು ಈ ಕಡೆ ಬಿಡುವುದು. ಹಿಂಗೆ ಬದುಕುವಂತ ಹಸನಾಗಿ ಹೋಗಿಬಿಟ್ರಿ ನೋಡ್ರಿ.
ಅವರ ಶರೀರ ಇಲ್ಲ ಇವತ್ತು, ಆದರೆ ಅವರ ಆತ್ಮ ಚೈತನ್ಯ ಇವತ್ತು ನಮ್ಮೊಂದಿಗಿದೆ. ಹೂವಿಲ್ಲ, ಪರಿಮಳ ಅದ. ಹೂ ಬಾಡಿ ಹೋಗಿಬಿಟ್ಟದ, ಅದು ಮಣ್ಣಿನೊಳಗೆ ಮಣ್ಣಾಗಿ ಹೋಗಿಬಿಟ್ಟದ, ಆದರೆ ವಾಸನ ಮಾತ್ರ ಇವತ್ತಿಗೂ ಐತೆ ನೋಡ್ರಿ. ಅದು ಹಣತೆ, ಈ ಪನತೆ ಒಳಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ನೀವು ಹೊತ್ತಿಸ್ತೀರಲ್ಲ, ಅದು ಯಾವುದೂ ಇಲ್ಲ. ಬೆಳಕು ಮಾತ್ರ ಐತೆ. 12ನೇ ಶತಮಾನದ ಬಸವಣ್ಣ ಅನ್ನುವಂತಹ ಭೌತಿಕ ದೇಹದ ಬಸವಣ್ಣ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವರ ಬಸವ ಪ್ರಕಾಶ ಅನ್ನುವಂಥದ್ದು ಏನೈತಲ್ಲ, ಬಸವ ಜ್ಯೋತಿ ಅನ್ನುವಂಥದ್ದು ಏನೈತಲ್ಲ, ಬಸವ ಬೆಳಗು ಅನ್ನುವಂಥದ್ದು ಏನೈತಲ್ಲ, ಅದು ಇವತ್ತಿಗೂ ನಮ್ಮ ಮಧ್ಯದೊಳಗದ. ಎಲ್ಲರೂ ತೆಗೆದುಕೊಂಡು ಬಂದರು ಬಸವಣ್ಣವರನ್ನ. ಇವತ್ತಿಗೂ ನಮ್ಮ ಮಧ್ಯದೊಳಗೆ, ನಮ್ಮ ನಾಲಿಗೆ ಮೇಲೆ, ನಮ್ಮ ಹೃದಯದೊಳಗೆ ಬಸವನ್ನ ಕುಣಿದಾಡ್ತಾರ ಅಂತಂದ್ರೆ ಅವರು ದೊಡ್ಡ ವ್ಯಕ್ತಿಗಳು, ದೊಡ್ಡ ಸಾಮ್ರಾಟ್ ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಸ್ವಾಮಿ. ಅವರು ನಮ್ಮ ಹೃದಯವನ್ನು ಆಳಿದರು ಅಂತೇಳಿ. ಮಣ್ಣನ್ನು ಆಳಿದವರೆಲ್ಲರೂ ಮಣ್ಣಾಗಿ ಹೋಗ್ಯಾರ್ರಿ. ಮಣ್ಣನ್ನು ಆಳಿದವರು ಮಣ್ಣಾಗಿ ಹೋಗಿದ್ದಾರೆ. ಹೆಣ್ಣನ್ನು ಆಳಿದವರು ಹೆಣವಾಗಿ ಹೋಗಿದ್ದಾರೆ. ಹೊನ್ನನ್ನು ಆಳಿದವರು ಕೂಡ ನಶಿಸಿ ಹೋಗಿದ್ದಾರೆ. ಮಣ್ಣು ಆಳಿದವರು ಮಣ್ಣಾಗಿ ಹೋಗ್ಯಾರ. ಮನಸ್ಸನ್ನು ಆಳಿರುವಂತಹ ಶರಣರು ಮಹಾತ್ಮರಾಗಿ ಇವತ್ತಿಗೂ ನಮ್ಮ ಮಧ್ಯದೊಳಗದಾರಲ್ಲ, ಇದನ್ನು ನಾವು ತಿಳ್ಕೊಳ್ಳೋದು. ನೀವು ಮನಸ್ಸನ್ನ ಅದರ ಕೈಯೊಳಗೆ ನೀವು ಗುಲಾಮರಾಗಿ ಬಿಟ್ಟರೆ ಅಂದ್ರೆ ಮುಗಿದು ಹೋಯ್ತು ನೋಡ್ರಿ. ನೀವು ಅವುಗಳನ್ನು ಹಿಡ್ಕೊಳ್ಬೇಕು. ಅದರ ಇಚ್ಛೆಗೆ ನರಿದು ಹೊಡೆಯದಿದ್ದರೆ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರ. ಹಿಂಗೆ ಅಂಬಿಗರ ಚೌಡಯ್ಯ ಧೀರ ಶರಣ. ಕಲ್ಯಾಣದ ಕ್ರಾಂತಿ ಆಯ್ತಲ್ಲ, ಎಲ್ಲ ಕಡೆಗೂ ಬಂದರು, ಶರಣರನ್ನ ಹೊಡಿತಾ ಇದ್ರು, ಬಡಿತಾ ಇದ್ರು, ಕೊಲೆ ಮಾಡ್ತಾ ಇದ್ರು. ಭಾಳ ಅಂದ್ರೆ ಭಾಳ ಹೇಯ ಕೆಲಸ ಮಾಡಿರುವಂಥದ್ದು ಏನು ಅಂದರೆ ಶರಣರು ಬರೆದಿರುವಂಥ ವಚನಗಳನ್ನು ಸುಟ್ಟು ಹಾಕಿದರು. ಅವುಗಳನ್ನು ನೋಡ್ಕೊಂತ ನಿಂತಾರಲ್ರಿ ಶರಣರು. ಅವ್ರಿಗೆ ಎಷ್ಟು ಸಂಕಟಾಗಿರ್ಬೇಕು ಹೇಳ್ರಿ. ಅವರ ಅನುಭವದ ಮೂಸೆಯಲ್ಲಿ ಅಲ್ಲಿ ಅರಳಿರುವಂಥ ವಚನದ ಕಟ್ಟುಗಳನ್ನು ಎಲ್ಲೆಲ್ಲಿ ಸಿಗ್ತಾವಲ್ಲ ಸುಡ್ತಾ ಇದ್ರಲ್ಲ, ಆ ಸುಡುವಂಥದ್ದನ್ನು ನೋಡ್ಕೊಂತ ನಿಂದಿರುವಂಥ ಪರಿಸ್ಥಿತಿ ಐತಲ್ಲ. ಹೋರಾಡಕ್ಕಾಗಲಾರ್ದೇನೆ ಅಲ್ಲಿ ಬಹಳಷ್ಟು ಜನ ಇದ್ದಾಗ ಎಷ್ಟು ಸಿಗ್ತಾವೋ ಅಷ್ಟೆಲ್ಲ ತೆಗೆದುಕೊಂಡು ತಲೆ ಮೇಲೆ ಹೊತ್ತುಕೊಂಡು, ಕುದುರೆಗಳ ಮೇಲೆ ಹೊತ್ತುಕೊಂಡು, ಯಾವ್ಯಾವ ಪ್ರಾಣಿಗಳು ಸಿಗ್ತಾವ ಎಲ್ಲ ಹೊತ್ತುಕೊಂಡು ಉಳುವಿ ಕಡೆಗೆ ಬಂದರು. ಚನ್ನಬಸವಣ್ಣನವರು ಏನು ದಂಡನಾಯಕರಾಗಿ, ಚಿಕ್ಕ ದಂಡನಾಯಕರು ಅಂತ ನಾವೇನು ಕರಿತೀವಲ್ಲ, ಅವರೆಲ್ಲ ತಗೊಂಡು ಹೋಗುವಾಗ ಅವರಿಗೆ ಬಹಳ ದೊಡ್ಡ ಹಿನ್ನೆಲೆಯಾಗಿ ಬಹಳ ದೊಡ್ಡ ಶಕ್ತಿಯನ್ನು ಒದಗಿಸಿರುವಂಥವ್ರು ಒಂದು ಕಡೆಗೆ ಮಡಿವಾಳ ಮಾಚಯ್ಯನವರಾದರೆ, ಇನ್ನೊಂದು ಕಡೆಗೆ ವೀರ ವಿರಾಗಿ ಅನ್ನುವಂತಹ ಶರಣ ಯಾರು ಅಂದರೆ ಅಂಬಿಗರ ಚೌಡಯ್ಯ ಅನ್ನುವಂಥದ್ದನ್ನು ನಾವು ಯಾರೂ ಮರೆಯಬಾರದು. ಕಲ್ಯಾಣದಿಂದ ಉಳುವಿ ಕಡೆಗೆ ಹೋಗಿ ಆ ವಚನದ ಕಟ್ಟುಗಳನ್ನೆಲ್ಲ ಅಲ್ಲಿ ಸಂರಕ್ಷಣೆ ಮಾಡ್ತಾರೆ. ಚನ್ನಬಸವಣ್ಣನವರು ಮತ್ತೆ ಆ ವಚನಗಳನ್ನು ಒಂದಿಷ್ಟು ಸುಟ್ಟಿದ್ವಲ್ಲ ಅಂಥವು ಹಿರ್ಕೊಂಡ್ ಬಂದಿದ್ರಲ್ರಿ, ಅವುಗಳನ್ನು ಮತ್ತೆ ಪರಿಷ್ಕರಣೆ ಮಾಡ್ತಿದ್ರು ಚನ್ನಬಸವಣ್ಣನವರು. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗ್ಯಾರ. ಬಸವಣ್ಣ ಅಲ್ಲಿ ಲಿಂಗದೊಳಗೆ ಲೀನ್ ಆಗುವಂಥ ಒಂದು ಪ್ರಸಂಗ. ಎಲ್ಲ ಶರಣರು ಎಷ್ಟು ಮಂದಿ ಸಿಗ್ತಾರೆ ಅವ್ರನ್ನೆಲ್ಲ ತೊಗೊಂಡು ವಚನದ ಕಟ್ಟುಗಳನ್ನು ತೊಗೊಂಡು ಚನ್ನಬಸವಣ್ಣವರು ಉಳುವಿ ಕಡೆಗೆ ಹೋಗ್ಯಾರ. ಅವ್ರ ಜೊತೆಗೆ ಅಕ್ಕನಾಗಮ್ಮ ಅದಾರ, ಗಂಗಾಂಬಿಕೆ, ನೀಲಾಂಬಿಕೆ ಅವರು ಒಂದೊಂದು ಕಡೆ ಅದಾರ. ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಅವರು ಕುಂತ ಹಾಡಾಕತ್ತಾರ. ಅಲ್ಲಿಯೂ ಸಂಗಯ್ಯ, ಇಲ್ಲಿಯೂ ಸಂಗಯ್ಯ. ಇಲ್ಲಿರುವ ಸಂಗಯ್ಯ ಅಲ್ಲಿಯೂ ಇದ್ದಾನೆ, ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಪ್ರಶ್ನೆ ಕೇಳ್ತಾರೆ. ಎಲ್ಲರೂ ಒಂದೊಂದು ಕಡೆಗೆ ಆದರು. ಆದರೆ ಶರಣರು ಭಾಳ ಅಂದ್ರೆ ಭಾಳ ತಮ್ಮ ಜೀವಕ್ಕೆ ಜೀವವನ್ನು ನೀಡಿ ವಚನಗಳನ್ನು ರಕ್ಷಣೆ ಮಾಡಿದರು. ದಯವಿಟ್ಟು ನಾನು ನಿಮಗೆ ಅದನ್ನೇ ಹೇಳೋದು, ವಚನಗಳನ್ನು ಓದಬೇಕು. ನಿಮ್ಮ ವಚನಗಳಲ್ಲಿ, ನಮ್ಮ ಶರಣರು ಬರೆದಿರುವಂಥ ವಚನಗಳಲ್ಲಿ ಎಲ್ಲವೂ ಇದೆ. ತತ್ವಶಾಸ್ತ್ರ ಇದೆ, ನೀತಿಶಾಸ್ತ್ರ ಇದೆ, ಮಾನವನ ಅಂಗ ರಚನಾಶಾಸ್ತ್ರ ಹೆಂಗದ ಅನ್ನುವಂಥದ್ದನ್ನು ಕರಮಹಸಿಗಳು ಚನ್ನಬಸವಣ್ಣ ಬರೆದಾರ, ಸ್ಪಷ್ಟವಾಗಿ ಬರೆದಾರ. ತಾಯಿಯ ಗರ್ಭದೊಳಗೆ 3 ತಿಂಗಳ ಮಗುವಾಗಿದ್ದಾಗ ಹೆಂಗಿರ್ತದೆ ಅದು ಭ್ರೂಣ, ಅದು ಹೆಂಗೆ ಮಾರ್ಪಾಡು ಹಾಕೊಂತ ಬರ್ತದೆ. 7 ತಿಂಗಳಿಗೆ ಬಂದಾಗ ಹೆಂಗಾಗ್ತದೆ, 8 ತಿಂಗಳಿಗೆ ಬಂದಾಗ ಹೆಂಗಾಗ್ತದೆ, 9ನೇ ತಿಂಗಳಿಗೆ ಬಂದಾಗ ಅದು ಹೆಂಗಾಗ್ತದೆ. ಈ ಮಾನವನ ದೇಹ ರಚನೆ ಹೆಂಗಾಗ್ತದೆ, ಅನಾಟೊಮಿ ಅಂತೀವಲ್ಲ ನಾವು, ಅದು ಹೆಂಗಾಗ್ತದೆ ಅನ್ನುವಂಥದ್ದನ್ನು ಅತ್ಯಂತ ವೈಜ್ಞಾನಿಕವಾಗಿ ಅವರು ಬರೆದ್ರು, ವಚನಗಳ ಮೂಲಕ ಬರೆದ್ರಿ ಅವರು. ಅದನ್ನೆಲ್ಲ ಬರೋದು ಅಲ್ಲಿ ರಕ್ಷಣೆ ಮಾಡಿದರು. ದಯವಿಟ್ಟು ಉಳುವಿಗಳು ಹೋಗಿ ಬರ್ರಿ, ಅಲ್ಲಿ ಕಂಪನಿಗಳನ್ನು ಅರ್ಥ ಮಾಡ್ಕೊಳ್ರಿ. ಎಂಥ ಊರದು, ಎಂಥ ಕ್ಷೇತ್ರ ಅದು, ಅದ್ರ ಹೆಸರು ಎಷ್ಟು ಚಂದದ ನೋಡ್ರಿ. ಉಳವಿ, ಅಳಿವಿನಿಂದ ಉಳಿವಿಗೆ. ಈ ದೇಹ ಅಳಿವಾಗ್ತದೆ, ಇದು ಅಳಿದು ಹೋಗುವಂಥ ಇದು ದೇಹ, ಇದ್ರ ಒಳಗಡೆ ಒಂದು ಚೈತನ್ಯ ಐತೆ, ಅದು ಉಳಿವಿ. ಉಳಿವಿ ಅಂದ್ರೆ ಒಂದು ಹೆಸರು ಅಂತ ತಿಳ್ಕೊಬೇಡ್ರಿ, ಉಳಿಯುವುದು ಉಳವಿ. ಕಾಯ ಅಳಿಯುವುದು, ಒಳಗಡೆ ಇರುವಂಥ ಚೈತನ್ಯ ಉಳಿಯುವುದು. ಉಳುವಿಗೆ ಹೋಗ್ರಿ, ಅಲ್ಲಿ ಕ್ಷೇತ್ರ ಅದ. ಈ ಅಂಬಿಗರ ಚೌಡಯ್ಯನವರು ಅಲ್ಲೆಲ್ಲ ಶರಣರನ್ನೆಲ್ಲ ಅಲ್ಲಿ ಬಿಟ್ಟು ಮತ್ತೆ ಅವರು ಚೌಡದಾನಪುರಕ್ಕೆ ಬರ್ತಾರೆ. ಅಲ್ಲೇ ಅವ್ರ ಐಕ್ಯ ಮಂಟಪ ಅದ ಅಂತ ತಿಳ್ಕೊಂಡು ಒಂದು ಪ್ರತೀತಿ ಅದ. ಈ ಎಲ್ಲ ಶರಣರು ನೋಡ್ರಿ ಒಂದೊಂದು ಇವತ್ತು ಏನಾಗ್ಬಿಟ್ಟದೆ ಅಂದರೆ ಎಲ್ಲರೂ ನಾವು
ಒಂದೊಂದು ಸಮುದಾಯಕ್ಕೆ ಶರಣರನ್ನು ಸೀಮಿತ ಮಾಡಿಬಿಟ್ಟಿವಿ. ಅವರು ಎಲ್ಲ ಒಂದು ಸಮಾಜದ ಆಸ್ತಿ ಅಲ್ಲ. ಅವರು ಯಾವುದೇ ಶರಣರನ್ನು ತೆಗೆದುಕೊಳ್ರಿ, ಆಯಾ ಸಮಾಜದ ಆಸ್ತಿ ಅಲ್ಲ. ಅವರು ಇಡೀ ಮಾನವ ಲೋಕದ ಆಸ್ತಿಯಾಗಿಯೇ ಎಲ್ಲ ಶರಣರು ಇದ್ದಾರೆ ಅಂದ ಮೇಲೆ ಎಲ್ಲರೂ ಎಲ್ಲ ಶರಣರನ್ನ ನಾವು ಅವರನ್ನ ಆರಾಧಿಸಬೇಕು, ಅವರ ಅನುಕರಣೆ ಮಾಡಬೇಕು. ಅವ್ರು ಹೆಂಗೆ ಹೋಗ್ಯಾರಲ್ಲ ಹಂಗೆ ನಮ್ಮ ಬದುಕನ್ನು ಸಾಗಿಸ್ಬೇಕು. ಎಲ್ಲರೂ ನಮ್ಮವರೇ, ಎಲ್ಲ ಶರಣರು ನಮ್ಮವರೇ. ಬಸವಣ್ಣನ ದಂಡ ನಾಯಕತ್ವದಲ್ಲಿ ಕೆಳವರ್ಗಕ್ಕೆ ಸೇರಿರುವಂಥ ಎಲ್ಲ ಜನರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟರಲ್ಲ ಬಸವಣ್ಣ. ಮಾತಾಡ್ರಪ್ಪ ನೀವು, ನಿಮ್ಮ ಮಾತುಗಳನ್ನ ನಾನು ಕೇಳಿಸ್ತೀನಿ, ಕೇಳ್ಕೊತೀನಿ, ಮಾತಾಡ್ರಿ. ಕೆಳಗಡೆ ಒಂದು ಕಡೆ ಕೂತ್ಕೊಳ್ಳೋರಿ ಬಸವಣ್ಣ. ಅನುಭವ ಮಂಟಪ ಕಟ್ಟ್ಯಾರ. ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರಾಗುವಂತಹ ಶಕ್ತಿ ಸಾಮರ್ಥ್ಯ ಇರೋದು ಅಲ್ಲಮ ಪ್ರಭುದೇವರಿಗೆ. ಅವ್ರ ಸಲುವಾಗಿ ನಾನು ಕಾಯ್ತೀನಿ. 12 ವರ್ಷಗಳವರೆಗೆ ಕಾಯ್ದರು. ಬಹಳ ಚಂದ ಕಟ್ಟಿರುವಂಥ ಅನುಭವ ಮಂಟಪದ ಮೇಲೆ ಅಲ್ಲಮ ಪ್ರಭುದೇವರು ಏರುವಾಗ ಬಸವಣ್ಣನ ಕಣ್ಣಿನೊಳಗೆ ನೀರು ಹರಿತಾ ಇತ್ತು. ಒಬ್ಬ ಗುರು ಬಂದ, ಜಂಗಮ ಬಂದ. ಆ ಜಂಗಮ ನಟವರ ಜಾತಿಯ ಜಂಗಮ. ಅವ ಏರಾಕತ್ತಾನ, ಮ್ಯಾಲೆ ಏರಾಕತ್ತಾನ, ಕೆಳಗೆ ಕೂತ್ಕೊಂಡು ಬಸವಣ್ಣ ಖುಷಿ ಪಡಾಕತ್ತಾನ. ನೀವು ಕಟ್ಟಿರುವಂಥ ಒಂದು ಕಟ್ಟಡಕ್ಕೆ ಇನ್ನೊಬ್ಬರನ್ನು ಮಾಲೀಕರನ್ನಾಗಿ ಮಾಡುವಂಥ ಶಕ್ತಿ ನಿಮಗೆ ಬರಬೇಕು ಅಂದರೆ ನೀವು ಸಾದಾ ಮನುಷ್ಯರಿದ್ರೆ ಆ ಶಕ್ತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಬಸವಣ್ಣನ ಭಕ್ತರಾದರೆ ಮಾತ್ರ ಆ ಶಕ್ತಿ ನಿಮಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ನೀನು ಆರೋಹಣೆ ಮಾಡು. ಅವರು ಏರುವಂಥ ಸಂದರ್ಭದಲ್ಲಿ ಆನಂದಾಶ್ರುಗಳನ್ನು ಬಸವಣ್ಣ ಸುರಿಸ್ತಾ ಇದ್ರು. ಇವತ್ತು ಸಂತೃಪ್ತಿವಾಯಿತು. ಎಲ್ಲರನ್ನ ಮ್ಯಾಲೆ ಏರಿಸಿದರು, ತಾವು ಕೆಳಗೆ ಕೂತರು. ವಿಭೂತಿ ಹಚ್ಕೊಂಡು ನನಗಿಂತ ಯಾರೂ ಸಣ್ಣವರಿಲ್ಲ, ನನ್ನ ಶಿವಭಕ್ತರಿಗಿಂತ ಯಾರೂ ದೊಡ್ಡವರಿಲ್ಲ, ನನಗಿಂತ ಯಾರೂ ಸಣ್ಣವರಿಲ್ಲ ಅನ್ಕೋತ ಹೇಳಿದ್ನ ಲಂಡನ್ಗೆ ಹೋಗಿಬಿಟ್ರಿ. ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವದ ದೊಡ್ಡಣ್ಣ ಅನ್ನುವಂತಹ ಅಮೇರಿಕಾದೊಳಗೂ ಕೂಡ ವಿಶ್ವಗುರು ಬಸವಣ್ಣನವರ ಮೂರ್ತಿ ಅನಾವರಣ ಆಗ್ತದೆ. ಅಂದರೆ ಅಲ್ಲಿ ಬಸವಣ್ಣ ಅನ್ನುವಂಥ ವ್ಯಕ್ತಿ ಅನಾವರಣ ಅಲ್ಲ, ಆ ತತ್ವದ ಅನಾವರಣ ಅಲ್ಲಿ ಆಗ್ತದೆ, ಕಾಯಕದ ಅನಾವರಣ ಅಲ್ಲಿ ಆಗ್ತದೆ. ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥ ನಾವುಗಳು ಕೂಡ ಬಸವಣ್ಣನ ಸಂತತಿ ಅಂತ ನಾವು ಹೇಳ್ಕೊಳ್ತೀವಿ, ಬಸವ ಪರಂಪರೆಯವರು ಅಂತ ನಾವು ಹೇಳ್ಕೊಳ್ತೀವಿ. ಇಂತಹ ಬಸವಣ್ಣನವರು ಕಟ್ಟಿರುವಂತಹ ಅನುಭವ ಮಂಟಪದ ಬಗ್ಗೆ ಸಂಶಯಗಳು ನಡೀತಾವೆ ಅಲ್ಲಲ್ಲಿ. ಅಂಥವನ್ನೆಲ್ಲ ನೀವು ಖಂಡಿಸಬೇಕು. ಅನುಭವ ಮಂಟಪ ಎಲ್ಲಿತ್ತು ಇರೋದಿಲ್ಲ ಅಂತಾರೆ ಒಂದಿಷ್ಟು ಮಂದಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ತೆಗೆದು ಹಾಕೋದು ಅದನ್ನು. ದೇವರ ಇಲ್ಲ ಅಂತಾರೆ. ಹೇಳ್ರಿ ಏನು ಮಾಡೋರು ನೀವು? ಹೇಳಕತ್ತಿದ್ರು, ಅದು ಚರ್ಚೆ ನಡೆದೈತ್ರಿ. ದೇವ್ರ ಅದಾನ ಅಂತ ಒಂದಿಷ್ಟು ಮಂದಿ, ದೇವ್ರು ಇಲ್ಲ ಅಂತ ಒಂದಿಷ್ಟು ಮಂದಿ ವಾದ ನಡೀತ್ರಿ. ಅವ ದೇವ್ರಿಲ್ಲ, ನಾವು ವಾದದಾಗ ಸೋಲಾಕ್ ಬಂದ ಹೆಂಗಾರೆ ಮಾಡಿ ವಾದ ಗೆಲ್ಬೇಕಂತ ತಿಳ್ಕೊಂಡು ಪಾಟ್ನ ಏನಂದ್ರೆ ದೇವ್ರ ಹಣೆ ಮಾಡಿ ಹೇಳ್ತನೋ ದೇವ್ರಿಲ್ಲ ಅಂದ ನಾವು. ಹೆಂಗ್ರಿ ಅವರ